ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಬೇಸಿಗೆ, ಬಿಸಿಲು, ಎಲ್ಲಿ ನೋಡಿದ್ರು ಶೆಕೆ, ಬಿಸಿಲು, ಬರೀ ಇದ್ರದ್ದು ಮಾತಾಗ್ಬಿಟ್ಟೈತಲ್ಲ. ಅದಕ್ಕೋಸ್ಕರ ನಮಗೇನಾದರೂ ಒಂದು ತಣ್ಣಂದು ಕುಡಿಬೇಕು ಅಂತ ಅನ್ನಿಸ್ದಾಗ ಇವತ್ತು ನಾನು ನಿಮ್ಗೆ ಬೆಸ್ಟ್ ಒಂದು ಹೋಮ್ ಮನೆಯೊಳಗೆ ಮಾಡಿದಂಥ ಒಂದು ಮಾವಿನಕಾಯ್ದೊಂದು ಡಿಫ್ರೆಂಟ್ ಆಗಿರುವಂಥ ಜ್ಯೂಸ್ ರೆಸಿಪಿ ನಿಮಗೆ ಮಾಡಿ ತೋರ್ಸಕತ್ತೀನಿ. ಇಲ್ಲಿ ನಾನು 2 ಮಾವಿನಕಾಯಿಗಳನ್ನು ತೊಗೊಂಡಿನಿ. ಇದು ಹೆಚ್ಚು ಕಡಿಮೆ ಒಂದು ಅರ್ಧ kg ಮೇಲಿರಬೇಕು, ಅಂದರೆ ಒಂದು 600 ಗ್ರಾಮ್ನಷ್ಟಾದರೂ ಐತಿದು. ಈಗ ಇದ್ರದ್ದು ಮ್ಯಾಗಿಂದೆಲ್ಲ ಸಿಪ್ಪಿ ತೆಗೆದಿಟ್ಕೊಂಡ್ಬಿಡೋಣಂತ. ತೆಗೆದಿಟ್ಕೊಂಡು ಇನ್ನೊಂದು ಮಾವಿನಕಾಯಿ ಐತಲ್ಲ ಅದರದ್ದು ಮ್ಯಾಗಿಂದು ಒಂದು ಅರ್ಧ ತಗೊಂಡು ಇದ್ರದ್ದು ಸಿಪ್ಪೆಯನ್ನು ತೆಗೆಯೋದು ಬೇಡ, ಹಂಗನೇ ಇಟ್ಕೊಂಡಂತ. ಉಳಿದಿದ್ದು ಸಿಪ್ಪೆ ಇರುತ್ತಲ್ಲ ಆ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡ್ಬಿಡ್ರಿ. ನಾವು ಈ ಬೇಸಿಗೆ ಕಾಲಕ್ಕೆ ಏನಾದರೂ ಹೊರಗಡೆ ಸಿಗುವಂಥ ಮಾಜಾ, ಫ್ರೂಟಿ ಈ ಥರದ್ದೆಲ್ಲ ಆರ್ಟಿಫಿಷಿಯಲ್ ಜ್ಯೂಸ್ ಕುಡಿದ್ರ ಬದಲಿ ಮನೆಯೊಳಗೆ ಒಂದು ಬೆಸ್ಟ್ ಜ್ಯೂಸ್ ಈ ರೀತಿ ಮಾಡ್ಕೊಂಡು ಕುಡಿದ್ವಿ ಅಂದ್ರೆ ನಮ್ಮ ಆರೋಗ್ಯಕ್ಕೂ ಚಲೋ ಮತ್ತು ದೇಹಕ್ಕೂ ಒಳ್ಳೆಯದು ಮತ್ತು ತಂಪು ಕೂಡ ಆಗುತ್ತೆ ಈ ಬಿಸಿಲೊಳಗೆ. ಈಗ ನಾನು ಇದು ಒಂದು ಅರ್ಧ ಮಾವಿನಕಾಯಿ ತಗೊಂಡಿದ್ದೆಲ್ಲ ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ಇಟ್ಕೊಳ್ರಿ. ಉಳಿದಿರುವಂಥ ಇದು ಮಾವಿನಕಾಯಿ ಐತಲ್ಲ ಈಗ ಇದೆರಡು ಸೇರಿಸಿ ಒಂದು ಅರ್ಧ kg ಆಗ್ಬೋದು, ಒಂದು 500 ಗ್ರಾಮ್ನಷ್ಟು ಆಗ್ಬೋದು. ಇದು ಕಟ್ ಮಾಡಿರೋದನ್ನು ಬಿಟ್ಟು ಇದಿಷ್ಟು ಒಂದು 500 ಗ್ರಾಮ್ ಆಗ್ಬೋದು. ಈಗ ಇದನ್ನೆಲ್ಲನೂ ಇದ್ರದ್ದು ತಿಳಿಲಿರ್ತೈತಲ್ಲ ಮ್ಯಾಲಿಂದ ಇದನ್ನೆಲ್ಲ ನೀಟಾಗಿ ತಗೊಂಬಿಡ್ರಿ. ನೀವು ಇದು ರೌಂಡಾಗಿರ್ಬೇಕು, ಅದು ಸ್ವಲ್ಪ ತೆಳ್ಳಗ ಕಟ್ ಮಾಡ್ಕೊಂಡ್ರಿ ಅಂದರೆ ಬೇಯಿಸೋದಕ್ಕೆ ಸರಳ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಕಟ್ ಮಾಡ್ಕೊಳ್ರಿ. ನೋಡಿ ಎಷ್ಟು ಚಲೋ ಐತಿ. ಕೊಪ್ಪಕ್ಕೆ ಹತ್ತಿದ್ದೆಲ್ಲ ಪೂರ್ತಿಯಾಗಿ ನಾನು ತೆಗೆದುಬಿಟ್ಟೇನಿ. ಬೇಕಿದ್ರೆ ಭಾಳ ದೊಡ್ಡದ ಆಗಿತ್ತಪ್ಪ ಅಂದ್ರೆ ಸ್ವಲ್ಪ 1-2 ಮಾಡಿಟ್ಕೊಳ್ರಿ. ಈಗ ಒಂದು ನಾನು ಈ ಥರ ತೂತಿರುವಂಥ ಒಂದು ಸಾಣಿಗೆ ತೊಗೊಂಡಿನಿ. ಇದ್ರೊಳಗೆ ನಾನೆಲ್ಲ ಬೇಯಿಸ್ಕೊತೀನಿ. ಈ ಥರ ತೂತಿರುವಂಥ ಸಾಣಿಗೆ ನಿಮ್ಮ ಮನೆಯೊಳಗೆ ಇರಲಿಲ್ಲಪ್ಪ ಅಂದ್ರೆ ಒಂದು ಪ್ಲೇಟ್ ಒಳಗೆ ಕೂಡ ನೀವು ಇದನ್ನು ಬೇಯಿಸ್ಕೋಬೋದು. ಈಗ ಈ ಸಾಣಿಗೆ ಒಳಗೆ ನಾನು ಎಲ್ಲನೂ ಹಾಕ್ಕೊತೀನಿ. ಕಟ್ ಮಾಡ್ಕೊಂಡಿರುವಂಥ ಮಾವಿನಕಾಯಿ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಮಾಡ್ಕೊಳ್ರಿ. ಎಲ್ಲನೂ ಸೈಡಿಗೆ ಸರಿಸ್ಕೊಂಡು ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ನಲ್ರಿ ಅದು ಮಾವಿನಕಾಯಿ ಇತ್ತಲ್ಲ ನಡಬರ್ಕ ಇಟ್ಕೊಂಡು ಇದನ್ನು ಬೇಯಿಸ್ಕೊಂಡು ಬರೋಣಂತ. ಒಂದು ಪಾತ್ರೆ ಒಳಗೆ ಒಂದಷ್ಟು ನೀರು ಹಾಕ್ಕೊಂಡಿನಿ. ಅದ್ರ ಮಧ್ಯೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿನಿ. ಅದರ ಮೇಲೆ ನಾವು ಇದನ್ನು ಇಟ್ಕೋಬೇಕಾಗೈತಿ. ಇಟ್ಕೊಂಡು ಒಂದು 5 ನಿಮಿಷ 5ರಿಂದ 7 ನಿಮಿಷ ನೀವು ಇದನ್ನು ಬೇಯಿಸ್ಕೊಂಡು ನೋಡಿರಿ. ನೀವು ಇದು ಮಧ್ಯದಲ್ಲಿ ಇರುತ್ತಲ್ಲ ಅದು ಸ್ವಲ್ಪ ಬೇಗನೆ ಕುದ್ಬಿಡುತ್ತೆ. ಯಾಕಂದರೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನಾವು, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಕುದ್ಬಿಟ್ಟಿರುತ್ತೆ ಅನ್ಸುತ್ತದೆ. ಮುಟ್ಟಿ ನೋಡಿರಿ. ಭಾಳ ಗಟ್ಟಿ ಅನ್ನಿಸ್ತಪ್ಪ ಅಂದ್ರೆ ಇನ್ನೊಂದು 2 ನಿಮಿಷ ಬೇಯಿಸ್ಕೊಳ್ರಿ, ಇಲ್ಲಾಂದ್ರೆ ತೆಕ್ಕೊಂಬಿಡ್ರಿ. ಈಗ ಇದು ಇನ್ನೂ ಸ್ವಲ್ಪ ಗಟ್ಟಿ ಅನ್ಸಕತ್ತೈತೆ ನನಗೆ. ಇನ್ನೊಂದು 2 ನಿಮಿಷ ನಾನು ಬೇಯಿಸ್ಕೊತೀನಿ. ಎಲ್ಲ ಸೇರಿ ಒಂದು 7ರಿಂದ 8 ನಿಮಿಷ ಸಾಕ್ರಿ ಇದನ್ನು ಬೇಯಿಸ್ಕೊಳೋದಕ್ಕೆ. ಭಾಳ ಮೆತ್ತಗೆ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ. ಈಗ ಬಿಸಿ ಐತಿದ್ದು ಚಾಕುಲಿಂದ ಕಟ್ ಮಾಡ್ಕೊತೀನಿ ನೋಡಿರಿ ಇಷ್ಟು ಬೆಂದಿತ್ತಪ್ಪ ಅಂದರೆ ಸಾಕು. ಇದು ಮಧ್ಯದೊಳಗೆ ಲೋಟದೊಳಗೆ ಇಟ್ಕೊಂಡಿನೆಲ್ಲ ಬಟ್ಲೊಳಗೆ ಇದನ್ನು ತೆಗೆದು ಬೇರೆ ಕಡೆ ಇಟ್ಕೊಂಡ್ಬಿಡ್ರಿ. ಈಗ ಉಳಿದಿರುವಂಥ ಮಾವಿನಕಾಯಿ ಐತಲ್ಲ ಅದು ಇನ್ನೂ ಬೇಯಬೇಕು. ಅದಕ್ಕೋಸ್ಕರ ಅದನ್ನು ಇನ್ನೊಂದು 8ರಿಂದ 10 ನಿಮಿಷ ಇದನ್ನು ಚಲೋ ತಂಗ ಫುಲ್ ಮೆತ್ತಗಾಗಬೇಕು ನೋಡಿರಿ. ಆ ರೀತಿಯಾಗಿ ಇದನ್ನು ಬೇಯಿಸ್ಕೋಬೇಕು ನೋಡಿರಿ. ಇನ್ನೂ ಸ್ವಲ್ಪ ಬೆಳ್ಳೆ ಕಾಣಿಸಕತ್ತೈತಲ್ರಿ, ಅದಕ್ಕೆ ಇನ್ನೊಂದು 8ರಿಂದ 10 ನಿಮಿಷ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಉರಿನ ಚಲೋ ತಂಗ ಮುಚ್ಚಿ ಕಾಸ ಬೇಯಿಸ್ಕೊಳ್ರಿ. ಮುಚ್ಚಿದ್ರೆ ಬೇಗನೆ ಬೆಂದ್ಬಿಡ್ತೈತಿ. ಅದಕ್ಕೋಸ್ಕರ ಮುಚ್ಚಿ ಮತ್ತು ಇನ್ನೊಂದು 8ರಿಂದ 10 ನಿಮಿಷ ಬೇಯಿಸ್ಕೊಳ್ರಿ. ನೋಡಿರಿ ಈಗ ಇದು ಚಲೋ ತಂಗ ಬೆಂದೈತಿ. ಸ್ವಲ್ಪ ಕೈಯಿಂದ ಹೆಚ್ಚಿಗೆ ನೋಡಿದ್ರೆ ನೋಡಿರಿ ಈ ರೀತಿ ಪೂರ್ತಿ ಮೆತ್ತಗಾಗಬೇಕು. ಈ ರೀತಿಯಾಗಿ ನೀವು ಇದನ್ನು ಬೇಯಿಸ್ಕೋಬೇಕು. ನಂತರ ನಾನಿಲ್ಲಿ ಒಂದು 600 ಗ್ರಾಮ್ನಷ್ಟು ಮಾವಿನಕಾಯಿ ಇತ್ತಂತ ಹೇಳಿದ್ನಲ್ಲ, ಇದಕ್ಕೆ 1200 ಗ್ರಾಮ್ನಷ್ಟು ನೀವು ಸಕ್ಕರೆ ಸೇರಿಸ್ಕೋಬೇಕು. ಅಂದ್ರೆ ಎಷ್ಟು ಮಾವಿನಕಾಯಿ ಇರ್ತೈತಲ್ಲ ಅದ್ರ ಡಬಲ್ ಸಕ್ಕರೆ ಹಾಕೋಬೇಕು. ಯಾಕಂದ್ರೆ ಮಾವಿನಕಾಯಿ ಬಹಳನ ಹುಳಿ ಇರ್ತೈತಲ್ರಿ, ಅದಕ್ಕೋಸ್ಕರ ನೀವು ಅಕಸ್ಮಾತ್ ಮಾವಿನಕಾಯಿ ಜಾಸ್ತಿ ಹುಳಿ ಇಲ್ಲಪ್ಪ ಅಂತ ನಿಮ್ಗೆ ಅನಿಸಿದ್ರೆ ಬೇಕಿದ್ರೆ ಸಕ್ಕರೆ ಕಡಿಮೆ ಕೂಡ ಮಾಡ್ಕೋಬೋದು. ನೀವು ಇದಕ್ಕೆ ಬೆಲ್ಲನೂ ಹಾಕ್ಕೋಬೋದು. ಬಟ್ ಬೆಲ್ಲ ಹಾಕ್ಕೊಂಡ್ರದ್ರಿಂದ ಕಲರು ಚೇಂಜ್ ಬರ್ತೈತಿ ಜ್ಯೂಸ್ದು, ಮತ್ತು ಇದರಷ್ಟು ಟೇಸ್ಟ್ ಆಗೋದಿಲ್ಲ, ಸಕ್ಕರೆ ಅಷ್ಟು ರುಚಿ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಸಕ್ಕರೆನ ಹಾಕ್ಕೊಂಡಿನಿ. ನಿಮ್ಗೆ ಬೇಕಪ್ಪ ಅಂದ್ರೆ ಬೆಲ್ಲ ಕೂಡ ಸೇರಿಸ್ಕೊಳ್ರಿ. ಈಗ ನೋಡಿರಿ ಮಾವಿನಕಾಯಿ ಎಲ್ಲ ಚಲೋ ತಂಗ ಮೆತ್ತಗಾಗೈತ್ರಿ ಇದು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಇದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಗತ್ತೆ ಇದನ್ನು ರುಬ್ಕೊಂಡು ಬರಬೇಕಾಗತ್ತೆ. ಇದಕ್ಕೆ ನೀರೇನು ಕುಡಿಸೋದು ಬೇಡ್ರಿ. ಇದು ಆಲ್ರೆಡಿ ಮೆತ್ತಗನೇ ಇರ್ತೈತಲ್ರಿ, ಮಿಕ್ಸಿ ಒಳಗೆ ತಕ್ಷಣ ಸಣ್ಣ ಆಗಿಬಿಡ್ತೈತಿ ಇದು ಪೂರ್ತಿಯಾಗಿ. ಈಗ ಇದನ್ನು ಮುಚ್ಚಿ ಇದನ್ನು ಮಿಕ್ಸಿನ ಸಣ್ಣಗೆ ಹಾಕ್ಕೊಂಡು ಬರ್ತೀನಿ ನೋಡಿರಿ ಮಾವಿನಕಾಯಿನ. ಈಗ ನುಣ್ಣಗೆ ನಾನು ಮಿಕ್ಸಿ ಮಾಡ್ಕೊಂಡು ಬಂದೇನೆ ನೋಡಿರಿ ಈ ಥರ ಪೇಸ್ಟ್ ಆದಂಗೆ ಆಗ್ಬೇಕ್ರಿ ಇದು. ಅಕಸ್ಮಾತ್ ಎಲ್ಲೋ ಒಂದು ಹೋಳು ಕುದಿಲಾರ್ದ ಸಣ್ಣದು ಒಂದು ಚೂರು ಉಳಿದಿದ್ರೂ ಪರವಾಗಿಲ್ಲ, ಏನೂ ಆಗೋದಿಲ್ಲ. ನೋಡಿ ಇದು ಮಾತ್ರ ಫುಲ್ ಪೇಸ್ಟ್ ಥರ ಆಗೈತಿ. ಈಗ ಇದನ್ನು ತೆಗೆದು ಒಂದು ಕಡೆಗೆ ತಿಟ್ಕೊಂಬಿಡ್ರಿ. ನಾನು ಸಕ್ಕರೆನ ಅಲ್ಲಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೆಲ್ರಿ, ಇದು ಆಣ ಏನೂ ಆಗಬೇಕಾಗಿಲ್ಲರಿ. ಸಕ್ಕರೆ ಜಸ್ಟ್ ಒಂದಿಷ್ಟೆಲ್ಲ ಚಲೋ ತಂಗ ಕುದ್ದು ಕರಗಿಬಿಟ್ಟು ಸಕ್ಕರೆ ಕರಗಿತಪ್ಪ ಅಂದರೆ ಸಾಕ್ರಿ.
ನೋಡಿರಿ ಈ ರೀತಿಯಾಗಿ ಸಕ್ಕರೆ ಕರಗಿದ್ರೆ ಸಾಕು. ಸ್ವಲ್ಪ ಅಂಟಂಟೂ ಆಗೋದೇನು ಬೇಡ ರೀ, ಇಷ್ಟು ಕುದ್ದಪ್ಪ ಅಂದ್ರೆ ಸಾಕು. ಇದಕ್ಕೆ ನಾನು ಒಂದು ಸ್ವಲ್ಪ ಕೇಸರನ್ನು ನೆನ್ನಿಟ್ಕೊಂಡಿದ್ದೆ. ಈಗ ನೀರೊಳಗೆ ಈ ಕೇಸರನ್ನು ಸೇರಿಸ್ಕೊತೀನಿ, ಕಲರ್ ಚೆಂದ ಬರಲಿ ಅಂತೇಳಿ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿನಿ ನಾನು. ನಿಮಗೆ ಬೇಕು ಅಂದ್ರೆ ಹಾಕ್ಕೊಳ್ರಿ, ಬೇಡ ಅಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತಿ. ನೋಡೋದಕ್ಕೆ ಚೆಂದ ಕಾಣಲಿ ಅನ್ನೋದಕ್ಕಷ್ಟೇ ನಾನು ಈ ಫುಡ್ ಕಲರನ್ನು ಸೇರಿಸ್ಕೊಂಡಿನಿ. ಇದರಿಂದ ಟೇಸ್ಟ್ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಈಗ ರುಬ್ಬಿರುವಂಥ ಎಲ್ಲ ಮಿಶ್ರಣನ ಇದ್ರ ಜೊತೆಗೆ ಸೇರಿಸ್ಕೊತೀನಿ. ಸ್ವಲ್ಪ ಉರಿನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೋಡೋದಕ್ಕೆ ನಿಮ್ಗೆ ಇದೇನಪ್ಪ ಗಂಟಾಗುತ್ತಾನಂತ ಅನಿಸ್ಬೋದು. ಏನು ಗಂಟಾಗೋದಿಲ್ಲ, ತಕ್ಷಣಕ್ಕೆ ಇದೆಲ್ಲ ಬಿಟ್ಕೊಂಡ್ಬಿಡ್ತೈತಿ ಬಿಸಿ ಅಂದ್ರೊಳಗೆ. ಈಗ ಇದನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ಒಂದು 3-4 ನಿಮಿಷ ಕುದಿಸ್ಕೊಳ್ರಿ ಮೊದಲಿಗೆ ಇದನ್ನು. ನೋಡಿರಿ ಈ ಥರ ಸ್ವಲ್ಪ ಕುದಿಸ್ಕೊಳ್ರಿ. ಇದು ಕುದ್ದಾದ್ಮೇಲೆ ಸ್ವಲ್ಪ ಜಿಬಿ ಅನ್ನಿಸ್ಬೇಕು ನೋಡಿರಿ, ಆ ನಂತರ ನೀವು ತಗೋಬೇಕಷ್ಟೆ. ಈಗ ನಾನು ಇದನ್ನು ಒಂದು 5 ನಿಮಿಷ ಕುದಿಸ್ಕೊತೇನೆ ರೀ. ನೋಡಿರಿ ಎಷ್ಟು ಚಂದ ಕಲರ್ ಕೂಡ ಎಷ್ಟು ಮಸ್ತ್ ಬರ್ತೈತಿ. ನಾವು ಹೊರಗಡೆ ಯಾವುದ್ಯಾವುದೋ ಜ್ಯೂಸ್ ಕುಡಿಯೋದ್ರ ಬದಲಿ ಮನೆಯೊಳಗೆ ಇದನ್ನು ಮಾಡಿಟ್ಕೊಂಡು ನೀವು ಬೇಸಿಗೆ ಕಾಲ ಮುಗಿಯೋವರೆಗೂ ನೀವು ಈ ಜ್ಯೂಸನ್ನು ಉಪಯೋಗಿಸ್ಬೋದು ನೋಡಿರಿ. ಆ ರೀತಿ ಇದನ್ನು ಮಾಡಿಟ್ಕೊಳ್ರಿ. ನಾನು ಆಗಲೇ ಮಾವಿನಕಾಯಿ ಕಟ್ ಮಾಡಿಟ್ಕೊಂಡಿದ್ದಲ್ಲ ರೀ, ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊತೀನಿ. ಮತ್ತೊಂದು 4 ಏಲಕ್ಕಿನ ಸಣ್ಣಾಗಿ ಪುಡಿ ಮಾಡಿಟ್ಕೊಂಡಿದ್ದೆ ರೀ, ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊತೀನಿ. ಏಲಕ್ಕಿ ಫ್ಲೇವರ್ ಅಂತೂ ಅದ್ಭುತವಾಗಿರ್ತೈತಿ. ಮತ್ತು ಮಾವಿನಕಾಯಿ ಯಾಕೆ ಇದ್ರ ಜೊತೆಗೆ ಸೇರಿಸ್ಕೊಂಡಿನಪ್ಪ ಅಂದರೆ ನಾವು ಜ್ಯೂಸ್ ಕುಡಿಯುವಾಗ ಮಧ್ಯೆ ಬಾಯಿಗೆ ಅದು ಹೋಳುಗಳು ಸಿಕ್ಕೊಂತಪ್ಪ ಅಂದ್ರೆ ಬಹಳನ ಒಂದು ರುಚಿ ಬರ್ತೈತಿ. ನೀವು ಇದು ಬೇಕಂದ್ರೆ ಹಾಕ್ಕೊಳ್ರಿ, ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ರಿ, ನಡೆಯುತ್ತೆ. ಈಗ ನೋಡ್ರಿ ಇದೆಲ್ಲ ಕುದ್ದೈತಿ. ಕುದ್ದಾದ ನಂತರ ಇದನ್ನ ತಳಗಡೆ ಇಳಿಸ್ಕೊಂಡು ಈ ರೀತಿ ನೋಡ್ರಿ ಇನ್ನೂ ಬಿಸಿ ಐತಿ, ಸ್ವಲ್ಪ ಪೂರ್ತಿಯಾಗಿ ಆರ್ಲಿದ್ದು. ಈಗ ಇದನ್ನು ತಳಗಿಳಿಸ್ಕೊಂಡ್ಮೇಲೆ ನಾನು ಒಂದು 2 ನಿಂಬೆಹಣ್ಣನ್ನು ಹಾಕ್ಕೊಂಡಿನಿ. ನಿಂಬೆಹಣ್ಣಂದು ಸ್ವಲ್ಪ ಸಣ್ಣದಿತ್ತು ರೀ, ಅದಕ್ಕೋಸ್ಕರ 2 ಹಾಕ್ಕೊಂಡಿನಿ. ನಿಮ್ಮದು ದೊಡ್ಡದೊಂದು ನಿಂಬೆಹಣ್ಣು ಇತ್ತಪ್ಪ ಅಂದ್ರೆ 1 ನಿಂಬೆಹಣ್ಣು ಹಾಕ್ಕೊಂಡ್ರು ಸಾಕ್ರಿ. ಈಗ ಇದ್ರದ್ದೆಲ್ಲ ರಸನ ಹಿಂಡ್ಕೊಂಡು ಒಂದು ಸೋಸೋದ್ರಿಂದ ತೋರಿಸ್ಕೊಂಡ್ಬಿಡ್ರಿ, ಅಂದರೆ ಬೀಜ ಎಲ್ಲ ಅದ್ರೊಳಗನ ಉಳ್ಕೊಂಡ್ಬಿಡ್ತಾವೆ. ನೀಟಾಗಿ ಇದನ್ನೆಲ್ಲ ಸೋಸ್ಕೊಂಡು ಹಾಕ್ಕೊಳ್ರಿ. ಇದು ಕೂಡ ನಿಂಬೆಹಣ್ಣು ಸೇರಿಸ್ಕೊಳೋದ್ರಿಂದ ಟೇಸ್ಟ್ ಬಹಳನ ರುಚಿಯಾಗಿರ್ತೈತಿ. ಒಟ್ಟು ಈ ಜ್ಯೂಸ್ ಒಂಥರ ಹುಳಿ ಸಿಹಿಯಾಗಿ ರುಚಿ ಅಂದ್ರೆ ರುಚಿ ಆಗತ್ತೆ ರೀ, ಅಷ್ಟು ಟೇಸ್ಟ್ ಆಗುತ್ತೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿರಿ ಇದನ್ನು. ಈಗ ನಿಂಬೆಹಣ್ಣು ಹಾಕಿ ಇದನ್ನು ಚೆನ್ನಾಗೆಲ್ಲನೂ ತಿರುಗಿಸ್ಕೊಂಡು ಆರಿದ ನಂತರ ನೀವು ಇದನ್ನು ಬಾಟಲ್ಗಳಲ್ಲಿ ತುಂಬಿಟ್ಕೋಬೋದು. ನೋಡಿ ಇದೆಲ್ಲ ಸ್ವಲ್ಪ ಆರೋದಕ್ಕೆ ಬಿಟ್ಬಿಡ್ರಿ. ಈಗ ಆರಿದ ನಂತರ ಇದೊಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ ನೋಡ್ರಿ ಈ ಥರ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಇಷ್ಟಿದ್ರೆ ಸಾಕು. ಈಗ ಇದನ್ನು ನೀವು ನಾನಿಲ್ಲಿ ಬಾಟ್ಲ್ದೊಳಗೆ ಗಾಜಿನ ಬಾಟ್ಲದೊಳಗನ ತುಂಬಿಟ್ಕೊಳ್ರಿ. ನಾನಿಲ್ಲಿ 1-2 ಗಾಜಿನ ಬಾಟ್ಲ್ಗಳಿದ್ದು ಅದ್ರೊಳಗನ ತುಂಬಿಟ್ಕೊಂಡಿನಿ. ನೀವು ಬೇಕಿದ್ರೆ ಅಗಲವಾಗಿರುವಂಥ ಗಾಜಿನ ಬಾಟ್ಲದೊಳಗೆ ಬೇಕಾದರೂ ತುಂಬಿಟ್ಕೋಬೋದು. ನಾನಿಲ್ಲಿ ನೀರಿಂದ 2 ಗಾಜಿನ ಬಾಟಲ್ ಇತ್ತು, ಅದರೊಳಗೆ ತುಂಬಿಟ್ಕೊಂಡಿನಿ. ನಾವು ಇದು ಒಂದು 80 ಗ್ಲಾಸ್ ಒಳಗೂ ಆಗುತ್ತೆ ನೋಡ್ರಿ, ಅಷ್ಟೊಂದು ಜ್ಯೂಸ್ ಆಗುತ್ತೆ ರೀ. ಇದು ಮಸ್ತ್ ರುಚಿಯಾಗಿರ್ತೈತಿ. ನಿಮ್ಗೆ ಬೇಸಿಗೆ ಕಾಲ ಮುಗಿಯೋವರೆಗೂ ನೀವು ಇದನ್ನು ಮಾಡಿಕೊಂಡು ಕುಡಿಬೋದು, ಅಷ್ಟು ಚಲೋ ಆಗಿರ್ತೈತಿ. ಇದನ್ನು ಫ್ರಿಜ್ಜೊಳಗೆ ಇಟ್ಕೊಂಬಿಡ್ರಿ. ಫ್ರಿಜ್ಜೊಳಗೆ ಇಟ್ಕೊಂಡು ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ಬರ್ರಿ. ಈಗ ನಾನಿಲ್ಲಿ ಮೊದಲಕ್ಕ 1-2 ಗ್ಲಾಸಷ್ಟು ನೀರನ್ನು ಹಾಕೋತೀನಿ. ಇದು ಒಂದು ದೊಡ್ಡ ಗಾಜಿನ ಗ್ಲಾಸಿಂದ 1-2 ಗ್ಲಾಸಷ್ಟು ನೀರನ್ನು ಹಾಕ್ಕೊತೀನಿ. 1 ಗ್ಲಾಸಿಗೆ ನಾವಿಲ್ಲಿ 2 ಸ್ಪೂನಷ್ಟು ಇದು ಮಾವಿನ ಹಣ್ಣಿಂದು ಇದು ಮಾಡಿಟ್ಟಿದ್ವಲ್ಲ, ಅದನ್ನು 1 ಗ್ಲಾಸಿಗೆ 2 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಳ್ರಿ. ನಿಮ್ಗೆ ಅಕಸ್ಮಾತ್ ಏನಾದರೂ ಹುಳಿ ಜಾಸ್ತಿ ಅನ್ನಿಸ್ತಪ್ಪ ಅಥವಾ ಏನಾದರೂ ಸಕ್ಕರೆ ಕಮ್ಮಿ ಆತಪ್ಪ ಅಂದ್ರೆ ಮೇಲೆ ಬೇಕಿದ್ರೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ರಿ. ನಾನಿಲ್ಲ ಸಬ್ಜಾ ಸೀಡ್ಸನ್ನು ಕೂಡ ನೆನೆಯೋದಕ್ಕೆ ಇಟ್ಕೊಂಡಿದ್ದೆ. 1 ಚಮಚ ಅಷ್ಟು ಸಬ್ಜಾ ಸೀಡ್ಸ್ ಅಂತೂ ಆರೋಗ್ಯಕ್ಕೆ ಬಹಳನ ಒಳ್ಳೇದ್ರಿ. ನಮ್ಮ ಹೆಲ್ತಿಗೆ ಮತ್ತು ನಮ್ಮ ಹೇರ್ಗೆ ಮತ್ತು ಡಯಟ್ ಮಾಡೋರು ಕೂಡ ಇದನ್ನು ಕುಡಿಬೋದು. ಮತ್ತು ಬೇಸಿಗೆ ಕಾಲಕ್ಕಂತೂ ಇದು ಬಹಳನ ತಂಪು ಅನ್ಸುತ್ತೆ. ಅದನ್ನು ಕೂಡ ಇದ್ರೊಳಗೆ ಸೇರಿಸ್ಕೊಂಡೀನಿ. ಮತ್ತು ಒಂದಷ್ಟು ಐಸ್ ಕ್ಯೂಬ್ಸ್ ಕೂಡ ಸೇರಿಸ್ಕೊಂಡೀನಿ. ಮತ್ತು ಗುಲಾಬಿ ದಳಗಳಿರುತ್ತಲ್ರಿ, ಗುಲಾಬಿ ಅಂದರೆ ಒರಿಜಿನಲ್ ಗುಲಾಬಿ ದಳಗಳಿರುತ್ತಲ್ರಿ, ಅದನ್ನು ಸೇರಿಸ್ಕೊಳ್ರಿ. ಮಾರ್ಕೆಟ್ದೊಳಗೆ ಸಿಗುತ್ತಲ್ಲ ಅದನ್ನು ಹಾಕೊಳೋದಕ್ಕೆ ಹೋಗ್ಬೇಡ್ರಿ. ಇದಂತೂ ಅದ್ಭುತವಾದಂಥ ಫ್ಲೇವರ್ ಕೊಡ್ತೈತಿ, ಟೇಸ್ಟ್ ಕೂಡ ಡಿಫ್ರೆಂಟ್ ಅನ್ನಿಸ್ತೈತಿ. ಈಗ ನಾನು ನೋಡಿರಿ ಅದರೊಳಗೆ ಡಬ್ರಿ ಒಳಗೆ ನಿಮ್ಗೆ ಕಲರ್ ಅಷ್ಟೊಂದು ಎದ್ದು ಕಾಣಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರ ಇದ್ರೊಳಗೆ ಬೌಲೊಳಗೆ ಹಾಕ್ಕೊಂಡಿನಿ. ಕಲರ್ ಅಂತೂ ಎಷ್ಟು ಮಸ್ತ್ ಬಂದೈತಿ, ನೋಡಿದ್ರನ್ನ ಕುಡಿಬೇಕು ಅನಿಸುತ್ತೆ ರೀ ಕರೆನ. ಈಗ ನಾವು ಯಾರಾದರೂ ಮನೆಗೆ ಬಂದ್ರಪ್ಪ ಅಂದ್ರೆ ತಕ್ಷಣಕ್ಕನ ನೀವು ಮಾಡ್ಕೊಟ್ಬಿಡ್ಬೋದು. ನಿಂಬೆಹಣ್ಣಾದರೆ ನೀವೇನು ಹಿಂಡಬೇಕು, ಸಕ್ಕರೆ ಕಲಿಸ್ಬೇಕು, ಈ ಥರ ಎಲ್ಲ ಮಾಡಬೇಕಲ್ಲ. ನೀವು ಇದರೊಂದು ಮಾಡಿಟ್ಕೊಂಡ್ರಿ ಅಂದ್ರೆ ತಕ್ಷಣಕ್ಕೆ ಒಂದು 2-3 ನಿಮಿಷದೊಳಗೆ ನೀವು ಈ ಜ್ಯೂಸನ್ನು ರೆಡಿ ಮಾಡಿಕೊಟ್ಬಿಡ್ಬೋದು ನೋಡಿರಿ, ಅಷ್ಟು ಈಸಿ ರೀ. ಮತ್ತು ಈಗ ಬೇಸಿಗೆ ಅಲ್ರಿ, ಸ್ವಲ್ಪ ಇದ್ರ ಜೊತೆಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಂಡು ಕುಡೀರಿ. ತಣ್ಣಗಾಗಿ ಮಸ್ತಾಗಿ ಹುಳಿ ಸಿಹಿಯಾಗಿ ಮತ್ತು ಏಲಕ್ಕಿ ಇದೆಲ್ಲ ಹಾಕಿರ್ತೀವಲ್ಲ, ಇದು ಕೂಡ ಒಂದು ಸ್ವಲ್ಪ ಬಾಯಿಗೆ ಡಿಫ್ರೆಂಟ್ ಆದಂಥ ರುಚಿ ಕೂಡ ಕೊಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನನಗೆ ಒಂದು ರಾ ಮ್ಯಾಂಗೋ ಅಥವಾ ಕಚ್ಚಾ ಮ್ಯಾಂಗೋ ಅಥವಾ ಮಾವಿನಕಾಯಿ ಅಂತ ಒಂದು ರುಚಿಯಾದಂಥ ಅದ್ಭುತವಾದಂಥ ಜ್ಯೂಸ್ ರೆಸಿಪಿ ಮಾಡಿ
ಮಾಡಿ ತೋರಿಸೀನಿ. ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ. ಮತ್ತಿನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣಂತ. ಅಲ್ಲಿವರೆಗೂ ಥ್ಯಾಂಕ್ ಯು. ನಮಸ್ಕಾರ.